ಹಾಯ್ ಫ್ರೆಂಡ್ಸ್, ಹಲೋ. ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ನಿಮ್ಮ ಕಾವೇರಿ. ನಮಸ್ಕಾರ ಕರುನಾಡು. ಇವತ್ತು ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇವತ್ತು ನಾನು ನನ್ನ ಶಕ್ತಿಗೋಸ್ಕರ ನಾನು ಏನು ಮಾಡಿದ್ದೀನಿ ಮೀನ್ಸ್ ನನ್ನ ಶಕ್ತಿ ನನಗೆ ಸ್ವಲ್ಪ ಲೋವರ್ ಆಗಿ ಯಾವಾಗಲೂ ನನಗೆ ಲೋ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ, ಮನೇಲೆ ನಾನೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಉಂಡೆ ಥರ ಮಾಡಿಕೊಂಡು ಅದನ್ನು ನಾನು ಡೈಲಿ ಅದನ್ನು ತಿಂತಾ ಇರ್ತೀನಿ. ಸೊ ಅದನ್ನು ನಾನು ಇವತ್ತು ಸ್ವಲ್ಪ ನೈಟ್ ಟೈಮ್ಸ್ ನನಗೆ ಸ್ವಲ್ಪ ಸುಸ್ತಾಗ್ತಿದೆ. ಸೊ ಅದರಿಂದ ನಾನು ಆ ಇಂಗ್ರೀಡಿಯೆಂಟ್ ಇವಾಗ ಮಾಡ್ಕೊಂಡು ತಿನ್ನಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದರಿಂದ ನಾನು ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ಆ ಹೆಸರು ಏನು ಅಂತ ನೀವೇ ನೋಡ್ತೀರಾ, ಅಟ್ ಲಾಸ್ಟ್ ನೀವೇ ನೋಡ್ಬೋದು. ನೋಡಿ, ಇವಾಗ ನಾವು ಅದನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಆಲ್ರೆಡಿ ಬಿಸಿನೀರಿತ್ತು, ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬಿಸಿನೀರನ್ನ ಆ್ಯಡ್ ಮಾಡ್ಕೋಬೋದು. ಇದು ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು 2ರಿಂದ 3 ಉಂಡೆ ಆದರೆ ಸಾಕು ನನಗೆ. ಸೊ ಇವಾಗ ಅದಾದ್ಮೇಲೆ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಆಲ್ರೆಡಿ ಇದು ಬೆಲ್ಲದ್ದು ಪೌಡರ್ ತೊಗೊಬಂದಿಟ್ಟಿದ್ದೆ, ಜಾಗ್ರಿ ಪೌಡರ್ ತೊಗೊಬಂದಿಟ್ಟಿದ್ದೆ. ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಇದು ನಾಟಿ ಬೆಲ್ಲ, ಆ್ಯಕ್ಚುಲಿ ನಾಟಿ ಬೆಲ್ಲದ ಪೌಡರ್ ಇದು. ಸೊ ಅದರಿಂದ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ನಾನು ಹೇಳ್ದಂಗೆ ನಾಟಿ ಬೆಲ್ಲನ ನಾನು ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ್ಯಕ್ಚುಲಿ ಇದು ಚೆನ್ನಾಗಿ ಕರಗಬೇಕು. ಇಲ್ಲಿ ನೋಡಿ, ಇದರಲ್ಲಿ ಈ ಥರ ಇದೆ, ಈ ಥರ ಹಿಂಗೆ ಇದೆ. ಅದು ಫುಲ್ಲು ಕರಗಬೇಕು. ಕರಗಿ ಅದು ನಾರ್ಮಲ್ ನಮಗೆ ನೀರು ಥರ ಇರುತ್ತಲ್ಲ, ಆ ಥರನೇ ಆಗಬೇಕು. ಇದು ನಿಮಗೆ ಎಷ್ಟು ನಿಮ್ಗೆ ಸ್ವೀಟ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಸ್ವೀಟ್ಗೆ ಇದು ಓಕೆ ಆಗಿದೆ. ಸ್ವೀಟ್ ನಾನು ಸ್ವಲ್ಪ ಜಾಸ್ತಿ ದಿನದಿಂದ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ನಿಮ್ಗೆ ಬೇಕಂತ ಅನಿಸುತ್ತೆ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ನೋಡಿ, ಆಲ್ರೆಡಿ ನಾನು ಈ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಏನೇನು ಹಾಕಿದ್ದೀವಿ ಅಂದರೆ, ನಾವು ಇದರಲ್ಲಿ ರಾಗಿ ಮತ್ತು ಅಕ್ಕಿ ಮತ್ತು ಉದ್ದು ಮೆಂತೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಏನು ಮಾಡಿದ್ದೀನಿ ಅಂತಂದರೆ, ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಟು ಅದನ್ನು ನಾವು ಮಿಲ್ ಮಾಡಿಸಿ ಇವಾಗ ಅದನ್ನು ಈ ಥರ ಪ್ಯೂರ್ ಪೌಡರ್ ಥರ ಈ ಥರ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಆ ಪೌಡರ್ನ ನಾನು ಏನು ಮಾಡ್ತೀನಿ ಅಂದರೆ, ಇದು ಬೆಲ್ಲದ ಮಿಶ್ರಣ ಇದೆಯಲ್ವಾ, ಅದು ಸ್ವೀಟಾಗಿ ಅದ್ರೊಳಗಡೆ ಆ್ಯಡ್ ಮಾಡ್ಕೊತೀನಿ. ನೋಡಿ, ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಉಂಡೆ ಥರ ಬರುತ್ತೆ. ಆ್ಯಕ್ಚುಲಿ ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋಬೋದು. ನಾನು ಒಬ್ಬಳೇ ಇರೋದ್ರಿಂದ ನಾನು ಒಬ್ಬಳೇ ಇದನ್ನು ಡೈಲಿ ತಿಂತಾ ಇರ್ತೀನಿ. ನಾನು ಯಾವಾಗ ಸುಸ್ತಾಗುತ್ತೆ ಅವಾಗೆಲ್ಲ ತಿಂತಾ ಇರ್ತೀನಿ. ಸೊ ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ, ನನಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟಿದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ. ಆ್ಯಕ್ಚುಲಿ ಇದು ನಮಗೆ ಸ್ವಲ್ಪ ನೀರು ಥರ ಇದೆ. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಸಿಟ್ಟು ಮಿಶ್ರಣ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ನೋಡ್ಬೋದು ಯಾವ ಥರ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡ್ಬೋದು. ಇದನ್ನು ಬಾಳೆಲ್ಲ ಆಗಲಿ ನನಗೆ ನೀರು ಬರ್ತಾಯಿದೆ. ಇದು ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೇಟ್ ಫುಡ್. ನನ್ನ ಮನೆಗೆ ಹೋದಾಗೂ ಅಷ್ಟೇ, ನಮ್ಮ ಅಮ್ಮ ಹತ್ರ ನಾನು ಇದನ್ನೇ ಕೇಳ್ತಾ ಇರ್ತೀನಿ, ನನಗೆ ಇದನ್ನೇ ಮಾಡ್ಕೊಡಿ, ಇದೇ ಬೇಕು ಅಂತ ಕೇಳ್ತಾ ಇರ್ತೀನಿ. ಯಾರು ಇದು ಮಾಡಿಕೊಟ್ರು ನಾನು ಬೇಡ ಅಂತ ಹೇಳಲ್ಲ. ಯಾವಾಗಲೂ ಇದನ್ನು ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ನೋಡಿ, ಇವಾಗ ಈ ಥರ ಹಿಂಗೆ ಉಂಡೆ ಕಟ್ಟಬೇಕು ಅಂದರೆ ಈ ಥರ ಹಿಂಗೆ ಬರುತ್ತೆ. ಸೊ ಚೆನ್ನಾಗಿ ಬಂದಿದೆ ಇದು. ಇವಾಗ ನೋಡಿ, ನಾನು ಉಂಡೆ ಕಟ್ತೀನಿ. ಇದನ್ನು ಉಂಡೆ ಕಟ್ಬಿಟ್ಟು ನಾನೊಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟ್ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ಇದರಲ್ಲಿ ಹಾಕ್ತೀನಿ. ನೋಡಿ, ಈ ಥರ. ನನಗಂತೂ ಇದು ನೀವು ಏನೇ ಏನೋ ಇವರು ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದಂತೂ ನನಗೆ ತುಂಬ ಇಷ್ಟ. ನಂಗೆ ಚಿಕ್ಕದ್ರಿಂದನೂ ಇದು ನನಗೆ ತುಂಬ ಇಷ್ಟ. ನಾನು 10th ಇರಬೇಕಾದ್ರಿಂದನೂ ಇದನ್ನು ನಾನು ತಿಂತಾಯಿದ್ದೀನಿ. ಇನ್ನೂ ಬಿಟ್ಟಿಲ್ಲ ನಾನಿದು. ಯಾವಾಗ ಸುಸ್ತು, ಯಾವಾಗ ನನಗೆ ಟಯರ್ಡು, ಅವಾಗೆಲ್ಲ ಯಾವಾಗ ಏನೇನು ಅನಿಸುತ್ತೆ, ಏನಾದ್ರು ಇವಾಗ ನನಗೇನಾದ್ರು ಆಗ್ತಾ ಇಲ್ಲ ಅಂತ ಅಂದಾಗೆಲ್ಲ ನಾನು ಇದನ್ನು ತೊಗೊಂಡೋಗ್ತೀನಿ. ಬಾಕ್ಸ್ ಒಳಗಡೆ ಹಾಕೊಂಡು ಹೋಗಿರ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ಓಪನ್ ಮಾಡಿ ಅವಾಗ ಒಂದೊಂದು ತೊಗೊಂಡು ತಿಂತಾ ಇರ್ತೀನಿ. ಆ್ಯಕ್ಚುಲಿ ಇವತ್ತೇ ಕಡಿಮೆ ಮಾಡೋದು, ಯಾಕಂದ್ರೆ ನೈಟ್ ಟೈಮ್ಸ್ ಅಲ್ವಾ, ಸರಿ ತಿನ್ನಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅನ್ನೋದ್ರಿಂದ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಹಾಗೂ ಸ್ವಲ್ಪ ಉಳಿದೋಗಿದೆ, ತಿಂತಾಯಿದ್ದೀನಿ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಇದು ನನಗೆ ತುಂಬ ಇಷ್ಟ ಇದು ನನಗೆ. ನೋಡಿ, ಆಲ್ರೆಡಿ ಇದನ್ನು ತೊಗೊಂಡಿದ್ದೀನಿ.
ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಹೇಳ್ದಂಗೆ ಇದನ್ನು ಟ್ರೈ ಮಾಡಿ. ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಏನಾದ್ರು ಗೊತ್ತಾಗಿಲ್ಲ, ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ನೀವು ಕಳಿಸಿದ್ರೆ ನಾನು ನಿಮ್ಗೆ ಇಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.